ಅಲ್ಲ ಕಂಡ್ರು ಏಯ್ ಬರ್ರ ಇಲ್ಲಿ. ಅನಂತ್ನಾಗ್ ಸರ್ದು ಸಾಂಗ್ಗಳು ನೋಡಿದ್ಯಾ? ಫುಲ್ ಸ್ಟೈಲಿಶ್ ಆಗಿ ಹಿಂಗಂತಾರೆ. ಈ ತರ ಎಲ್ಲ ಯಾವತ್ತಾದ್ರೂ ಮಾಡಿದ್ರ ಅವರು? ಯಾವತ್ತಾದ್ರೂ ಈ ತರ ಮಾಡಿರೋದು ನೋಡಿದ್ಯಾ? ಆಮೇಲೆ ದುಂಡು ಮಲ್ಲಿಗೆ ಮಾತಾಡೆಯಾಗ ಹಿಂಗೆ ಹೊಟ್ಟೆಲ್ ನೋವು ಬಂದಂಗೆ ಹಿಂಗೆ ತಿರುಗಿದ್ರೆ ಮ್ಯಾಚ್ ಆಗತ್ತಾ? ಆಮೇಲೆ ಅವ್ನು ಮೂನ್ ವಾಕ್ ಮಾಡ್ತಾನೆ. ಮಾಡು ಮೂನ್ ವಾಕ್ ಮಾಡು ಮಾಡು. ದುಂಡು ಮಲ್ಲಿಗೆ ಜನರೇಷನ್ ನೀವೇನ ಹಾಕಿ ಅವ್ರು ಮಾಡ್ತಿರ್ತೀವಿ. ಇದು ರೀ ಕಾಲ್ ದಿನ ಮಾಡ್ದಿಲ್ಲ ಮಾಡು. ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ತಿರುಗ್ತಾ ಇದೆ. ನಾನು ಆಕ್ಚುಲಿ ಇಮ್ಯಾಜಿನೇಷನ್ಗೆ ಹೋಗಿದ್ದೀನಿ, ಏನಾದ್ರೂ ಅನಂತ್ ಸರ್ ಜೊತೆ ಇವನ್ ಕೊರಿಯೋಗ್ರಾಫರ್ ಆಗ್ಬಿಟ್ಟಿದ್ರೆ. ಸರ್ ಈ ತರ ಎಲ್ಲ ಕೊರಿಯೋಗ್ರಾಫ್ ಮಾಡಿದಿದ್ರೆ ಏನ್ ಸರ್ ಮಾಡ್ತಾ ಇದ್ರಿ? ಓಡೋಕ್ ಶುರು ಮಾಡೋದನ್ನು ಇವತ್ತಿನವರೆಗೂ ನಿಲ್ತಿರ್ತೀವಿ. ಸ್ಟೈಲಿಶ್ ಆಗಿ ಒಂದು ಸ್ಟೈಲ್ ಅಲ್ಲಿ ಮಾಡ್ಬೇಕು. ಅನಂತ್ ಸರ್ದು ಒಂದು ಸ್ಟೈಲ್ ಇದೆ ಗೊತ್ತಾ? ಒಂದ್ ಮಕ್ಕಳ ಜೊತೆ ಒಂದ್ ಸುಮ್ನೆ ಒಂದು ಸ್ಟೈಲ್ ಹೇಳ್ಕೊಡಿ ಸರ್. ಮಾಡು ಬನ್ನಿ ಸರ್ ಪ್ಲೀಸ್. ಯಾವ ಹಾಡುಗ ಇದು ಆಕಾಶದಿಂದ ಅವರೇ ಮಾಡ್ತಾರೆ ನೋಡಿ. ಅವ್ರು ನನ್ನ ಇಮಿಟೇಟ್ ಮಾಡ್ತಾನೆ. ಹೌದಾ? ಮಮ್ಮೂಟಿ ಮಾಡು ಮಾಡು. ನಾನು ಮಾಡ್ತೀನಿ. ಲೈನ್ಸ್ ಜೊತೆಲಿ ಮಾಡ್ರು. ಹಲೋ ನಿಮ್ಗೆಲ್ಲ ಚಾನ್ಸ್ ಇಲ್ಲ, ನೀವು ನೋಡಕ್ ನಿಂತಿರೋದು ಅಷ್ಟೇ. ಮಾಡ್ಬೇಕು ಮಾಡು. ಇವನು ಆಕ್ಚುಲಿ ನನ್ನನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ. ಹೌದಾ? ನಾವು ಚಿತ್ರೀಕರಣಕ್ಕೆ ಹೋದಾಗ ಕಾಸರಗೋಡು ಮಂಗಳೂರು ಆ ಕಡೆ ಎಲ್ಲ ಈ ಹುಡುಗ ನನ್ನನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡುವ. ಅದ್ರ ನಾಚಿಕೆ ನಾನ್ ನೋಡುವಾಗ ಮಾಡ್ತಿರ್ಲಿಲ್ಲ, ಬಟ್ ಬೇರೆಯವ್ರಿದ್ದಾಗ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾನೆ. ಓಕೆ, ಅನಂತ್ನಾಗ್ ಸರ್ ಅವ್ರ ಸ್ಟೈಲ್ ಹೇಳ್ಕೊಡ್ತಾರೆ, ಕಲ್ತ್ಕೊಳ್ಳಿ. ಓಕೆ, ನೀನ್ ಮತ್ತೆ ಪಲ್ಟಿಯಲ್ಲಿ ಹೊಡಿಬೇಡ ನೀನು, ಆಯ್ತಾ? ಚಿನ್ಕುಳ್ಳಿ ರೆಡಿ, ಮ್ಯೂಸಿಕ್. ಯಾವ ಹುಡುಗಿನೂ ಹತ್ರ ಬರಲ್ಲ ಅವಾಗ, ಆಯ್ತಾ? ಸೃಜಾ ಮಾಮ, ನಮ್ ದಯಾನಂದ್ ಸರ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಆಗಿನ ಕಾಲದಲ್ಲೆಲ್ಲ ಸಾಂಗ್ ಬಂದ್ರೆ ಹಿಂಗ ಆಕಾಶ ಎಲ್ಲ ತೋರಿಸ್ತಿದ್ರು ಅಂತ. ಈಗಿನ ಕಾಲದಲ್ಲಿ ಹಿಂಗ್ ಮಾಡ್ತಾರಂತೆ, ಆಕಾಶ ಭೂಮಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಮುತ್ತೋ ಬೇಡ ಕಣ, ಇವತ್ತು ಮಾತ್ರ ದಯವಿಟ್ಟು ನೀನ್ ಇಲ್ಲಿ ಬಂದು ನೀನ್ ಆಭಾಸ ಮಾಡಬೇಡ ಪ್ಲೀಸ್. ಅನಂತ್ ಸರ್ ಬಂದಿರ, ಪ್ಲೀಸ್ ನಿನ್ ಕೈ ಮುಗಿತೀನಿ, ನೋಟ್ ಪ್ಲೀಸ್. ಸರ್ ಇವನ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಯಾವ್ದಾವ್ದಕ್ಕೋ ಸೇರ್ಸ್ಕೊಂಡ್ಬಿಡ್ತಾನೆ ಪ್ಲೀಸ್. ಹಲೋ, ಯಾರಿಗಮ್ಮ, ಯಾರಿಗೆ ಸಮಸ್ಯೆ ಇದೆ, ಏನ್ ಮಾತಾಡ್ತಾ ಇದೀಯ? ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದೀನಿ. ಮುತ್ತು ಹೆಂಗ ಇಷ್ಟ ಬೇಗ ರೆಡಿ ಆಗ್ಬಿಟ್ಟಲ್ಲ? ಮರ್ತೋಗ್ಬಿಟ್ಟ? ಟ್ಯಾಬ್ಲೆಟ್ ಮಾತ್ರೆ ಹಾಫ್ ಅನ್ ಅವರ್. ಮಾತ್ರೆ ತಗೊಂಡ್ರೆ ಅರ್ಧ ಗಂಟೆ ಸರಿಯಾಗಿ ಮಾತಾಡ್ತಾನೆ. ಎಸ್, ಈ ಪ್ರಾಬ್ಲಮ್ ಯಾವಾಗ ಪರ್ಮನೆಂಟ್ ಆಗಿ ಸಾಲ್ವ್ ಆಗೋದಕ್ಕೆ ಮಾತ್ರೆನ ಕಂಟಿನ್ಯೂಸ್ ಆಗಿ ತಗೊಂಡ್ಬಿಡು ಅಪ್ಪ. ಆತರ ಏನಾದ್ರೂ ಮಾತ್ರೆಗಳನ್ನ ಕಂಟಿನ್ಯೂಸ್ ಆಗಿ ತಗೊಂಡ್ಬಿಟ್ರೆ ಅದು ಇದು ಪ್ರಾಬ್ಲಮ್ ಆಗ್ಬಿಟ್ಟು ಈಗ ಹೋಗ್ಬಿಟ್ಟು ತಾ ಲಾ ಟಿ ಕಾ ಎಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೈಡ್ ಎಫೆಕ್ಟ್. ಸುಜಾ, ಸೈಡ್ ಎಫೆಕ್ಟ್ ಬಹಳ ಇದೆ. ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಬರೀ ನಾಲ್ಗೆ ಅಲ್ಲ, ಆಮೇಲೆ ಏನೇನೋ ತಡವರ್ಸೋದು ಕೊಡ್ಸ್ಕೊಂಡು. ಹೌದು, ಬೇಡಪ್ಪ ಬೇಡ. ಏನಿದೆ ಅವತಾರ? ಇದು ನನ್ನ ಅವತಾರ ಅಲ್ಲಮ್ಮ, ಅನಂತ್ ಸರ್ ಅವತಾರ. ತಾವು ಈ ಗೆಟಪಲ್ಲಿ ಯಾಕೆ ಬಂದಿದ್ರ ಅಂತ ಕೇಳ್ಬೋದಾ? ಏನಮ್ಮ ಸೃಜಾ ಹೀಗೆ ಹೇಳ್ತಿದ್ಯಾ? ನಾನು ಹುಟ್ಟೋದಕ್ಕೆ ಅನಂತ್ ಸರ ಕಾರಣ. ಏನೋ ಮಾತಾಡ್ತಾ ಇದೀಯಾ? ನಾಲ್ಗೆ ಸರಿ ಹೋದ್ರೆ ಬುದ್ಧಿ ಸರಿ ಹೋಗಿಲ್ಲ, ಮಕ್ಕ ಹೊಡೆದು ಬಿಡ್ತೀನಿ. ಸ್ವಲ್ಪ ತಾಳ್ಮೆ ಇರ್ಬೇಕಮ್ಮ. ಸರ್ ನಾನು ಹೇಳ್ತೀನಿ ಕೇಳಿ ಸರ್. ಸರ್
ನಮ್ಮ ತಾಯಿ ಗರ್ಭಿಣಿಯಾಗಿದ್ದಾಗ ನಾನು ಎಷ್ಟು ತಿಂಗಳಾದ್ರೂ ಹುಟ್ಟೇ ಇರಲಿಲ್ಲ ಸರ್. ಡಾಕ್ಟ್ರು ನೋಡ್ಬಿಟ್ಟು ಮಗುಗೆ ಸೋಂಬೇರಿತನ ಇದೆ, ಅದಕ್ಕೆ ಅಳ್ಳಾಡ್ತಾ ಇಲ್ಲ, ಆರಾಮಾಗಿ ಒಳಗಡೆ ಮಲ್ಕೊಂಡ್ಬಿಟ್ಟಿದೆ ಅಂತಂದ್ರು. ಸರಿ ಇನ್ನೇನು ಹೆರಿಗೆ ಲೇಟ್ ಅಲ್ವಾ ಅಂತ ನಮ್ಮ ಮಮ್ಮಿ ಶ್ರೀಲಂಕಾಯಿಂದ ಕದ್ದು ಬೆಂಗಳೂರು ಬಂದ್ಬಿಟ್ರು. ಯಾಕಪ್ಪ ಕದ್ದು ಯಾಕೆ ಬಂದ್ರು? ನಮ್ಮ ಮಮ್ಮಿ ಅನಂತ್ನಾಗ್ ಅವ್ರ ಫ್ಯಾನು. ಆಗ ಮಿಂಚಿನ ಓಟ ಸಿನಿಮಾ ರಿಲೀಸ್ ಆಗಿತ್ತು. ಥಿಯೇಟರ್ ಅಲ್ಲಿ ಆ ಸಿನಿಮಾ ನೋಡ್ತಾ ನೋಡ್ತಾ ಕೂತ್ಕೊಂಡಿದ್ರು. ಇನ್ನೇನ್ ಥಿಯೇಟರ್ ಓಡಾಡ್ಕೊಂಡು ನೋಡ್ತಾರೇನೋ, ಕೂತ್ಕೊಂಡೇ ನೋಡೋದ್ ಕಣ. ಆಯ್ತಪ್ಪ, ಸಾರೇನಾದ್ರು ಕೇಳಿದ್ರ? ಅಲ್ಲ, ಹೇಳು ಹೇಳು. ಪಿಕ್ಚರ್ ನೋಡ್ತಾ ಇದ್ರ ಒಳಗಡೆ ನನ್ಗೆ ಮಿಂಚಿನ ಓಟ ಅಂತ ಕೇಳಿಸ್ತು. ಆ ಗ್ಯಾಪ್ ನಲ್ಲಿ ನನ್ನ ಮೈಯಲ್ಲಿ ರಕ್ತ ಅದೆಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಗೊತ್ತಿಲ್ಲ. ಮಿಂಚಿನ ಓಟದಲ್ಲೇ ನಾನು ಹೊರಗಡೆ ಬಂದ್ಬಿಟ್ಟೆ. ಅವತ್ತು ಆಕ್ಟಿವ್ ಆಗಿದ್ ನಾನು ಇವತ್ತಿನವರೆಗೂ ಮಿಂಚಿನ ಓಟ ಓಡ್ತಾನೆ ಇದ್ದೀನಿ. ಅದಕ್ಕೆ ನನ್ನ ಹುಟ್ಟಿಗೆ ನೀವೇ ಕಾರಣ ಅಂತ ಹೇಳಿದೆ ಸರ್. ಸರ್ ಅಷ್ಟೇ ಅಲ್ಲ ಸರ್, ನಮ್ಮ ಇಡೀ ಫ್ಯಾಮಿಲಿ ಸ್ಟೋರಿನ ನಿಮ್ಮ ಸಿನಿಮಾ ಟೈಟ್ಲ್ಗಳಲ್ಲೇ ಹೇಳ್ತೀನಿ ಕೇಳಿ ಸರ್. ಸರ್ ನಮ್ಮಪ್ಪ ಗೋಲ್ಮಾಲ್ ರಾಧಾಕೃಷ್ಣ ಇದ್ದಂಗೆ ಸರ್, ನಮ್ಮಮ್ಮ ಚಂದನದ ಗೊಂಬೆ ಸರ್. ಇಬ್ರದು ಮಧುರ ಸಂಗಮ ಸರ್. ಆವಾಗ ಆಗಿದ್ದೆ ಒಂದು ಆಕ್ಸಿಡೆಂಟ್ ಸರ್. ಯಾಕೆಂದ್ರೆ ನಮ್ಮಮ್ಮ ಬ್ಯೂಟಿಫುಲ್ ಆಗಿದ್ರು. ಒಂದು ಹೆಣ್ಣು 6 ಕಣ್ಣಿನ ತರ ಇಡೀ ಏರಿಯಾದಲ್ಲಿ ಹುಡುಗರೆಲ್ಲ ನಮ್ಮಮ್ಮನ ಮೇಲೆ ಕಣ್ಣಾಗ್ತಾ ಇದ್ರು ಸರ್. ಆದ್ರೆ ನಮ್ಮಪ್ಪ ನಾನಿನ್ನ ಬಿಡಲಾರಿ ಅಂತ ಜನ್ಮದ ಅನುಬಂಧ ತೋರಿಸಿದ್ರು ಸರ್. ನಮ್ಮಮ್ಮ ಇಬ್ಬನಿ ಕರಗಿತ್ತು ತರ ಕರ್ಗೋ ಹೋಗ್ಬಿಟ್ರು ಸರ್. ಅಲ್ಲೇ ಆಗಿತ್ತು ಸರ್ ಗಣೇಶನ ಮದುವೆ. ಆದ್ರೆ ನಮ್ಮಪ್ಪ ಸರಿ ಇಲ್ಲ ಸರ್. ಆದ್ರೂ ಅವನು ಮಾಡೋ ಕೆಲ್ಸನೆಲ್ಲ ಹೆಂಡತಿಗೆ ಹೇಳ್ಬೇಡಿ ಅಂತ ಮೇಂಟೈನ್ ಮಾಡ್ತಿದ್ದಾರೆ. ಈ ಮ್ಯಾಟ್ರ್ ಗೊತ್ತಾಗೋಗ್ಬಿಟ್ಟು ನಮ್ಮಮ್ಮ ಡಿಪ್ರೆಸ್ ಆಗ್ಬಿಟ್ರು ಸರ್. ಕೊನೆಗೊಬ್ರು ಉದ್ಭವ ಆಗ್ಬಿಟ್ಟು ಹೇಳಿದ್ರು, ಮಕ್ಕಳಿರಲ್ಲವ ಮನೆ ತುಂಬಾ ಅಂತ. ನಮ್ಮಮ್ಮ ಮುದುಡಿದ ತಾವರೆ ಅರಳಿತು ಅನ್ನೋ ಹಾಗಾದ್ರು ಸರ್. ಆಗ ಆದ ಅರುಣ ರಾಗಕ್ಕೆ ಒಂದು ಮುತ್ತು ತರ ಈ ಮುತ್ತು ಹುಟ್ಟ ಸರ್. ನಾನು ನಮ್ಮಮ್ಮ ಇಬ್ರು ನೋಡ್ಬಿಟ್ಟು ಜನ ಗೌರಿ ಗಣೇಶ ಅಂತಂದ್ರು ಸರ್. ಶ್ರೀಲಂಕಾದಲ್ಲಿ ನಾನು ತುಂಬಾ ಜನಕ್ಕೆ ಮುಂಡಾಯಿಸ್ಬಿಟ್ಟು ಉಂಡು ಹೋದ ಕೊಂಡು ಹೋದ ಅಂತ ಇಲ್ಲಿಗೆ ಬಂದೆ ಸರ್. ಇಲ್ಲಿಗೆ ಬಂದು ನೋಡ್ತೀನಿ ಸರ್, ನನ್ನ ಕಣ್ಣೆದುರುಗಡೆನೆ ನಮ್ಮ ಫ್ಯಾಮಿಲಿನ ಒಂದ್ ಮಾಡಕ್ಕೆ ಕಾರಣ ಆಗಿರುವಂತ ಅನಂತ್ ಸರ್ ಅವರು ಕೂತಿದ್ದಾರೆ. ಬೇರೆ ಏನ್ ಬೇಕು ಸುಜಾ, ನನ್ನ ಜೀವನ ಸಾರ್ಥಕ ಆಗೋಯ್ತು. ಅದಕ್ಕೆ ಇವರು ಬೆಳೆದಿಂಗಳ ಬಾಲೆ ಪಿಕ್ಚರ್ನ ರೇವಂತ್ ಗೆಟಪ್ ಅಲ್ಲಿ ಬಂದಿದ್ದೀನಮ್ಮ. ನಾನು ಇವರಿಂದ ಇನ್ಸ್ಪಿರೇಷನ್ ತಗೊಂಡು ಚೆಸ್ ಮಾಸ್ಟರ್ ಆಗ್ಬೇಕು ಅಂತ ಆಸೆ ಸರ್. ದಯವಿಟ್ಟು ನನಗೆ ಒಂದು ಚೆಸ್ ಹೇಳ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ನಿಮಿಷ ತಗೊಂಬಂದ್ಬಿಡ್ತೀನಿ. ಎಲ್ಲ ಓಕೆ ಕಣ. ನೀನ್ ರಾಜ್ಯದಲ್ಲಿ ಒಂದು ಒಂಟೆನೆ ಮಿಸ್ಸಿಂಗ್ ಅಲ್ಲೋ? ಒಂಟೆ ಮಿಸ್ಸಿಂಗು ಇಲ್ಲಿ ಬಹುಶಃ ಕುರಿ ತೊಳೆಯಕ್ಕೆ ಕರ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ. ಓಕೆ, ಇರೋದ್ರಲ್ಲೇ ಹೇಳ್ಕೊಡ್ಲಿ ಬಿಡಮ್ಮ. ಅಲ್ಲ ಕಣ, ಆನೆನೂ ಇಲ್ವಲ್ಲೋ? ಆನೆ ಕಾಡಲ್ಲಿ ಇರುತ್ತಮ್ಮ. ಇವಾಗ ನಾನು ಏನ್ ಮಾಡ್ಬೇಕು ಹೇಳ್ತೀನಿ ಸರ್. ಏನ್ ಬೇಕು ನಿಮ್ಗೆ ಅಂದ್ರೆ ಹೇಳಿದ್ರೆ ಕಲ್ತ್ಕೋಬೇಕು. ಈ ಕುದುರೆ ಹೆಂಗ್ ಹೋಗುತ್ತೆ, ಯಾವ ಅಪ್ಪ ನೆಲ್ಲಲ್ಲಿ ಹೋಗುತ್ತೆ ಅಂತ. ಕುದುರೆ 4 ಕಾಲು, ಕುದುರೆಗೆ 4 ಕಾಲು. ಏನ್ ಸುಳ್ಳು ಹೇಳ್ತಾರಪ್ಪ, ಒಂದ್ ಕಾಲು ಕಾಣಿಸ್ತಾ ಇಲ್ಲ. ಅದೇ ನಿಮ್ ಕುದುರೆ ಹಾಗಿದೆ. ಇವಾಗ ಯಾವ ಪಾನು ಎಷ್ಟೆಷ್ಟು ಮೂವ್ಸ್ ಹೋಗ್ಬೋದು ಅಂತ ಹೇಳ್ಕೊಡ್ತಾರೆ. ಅಲ್ಲ, ಅದು ಏನಾಗಿದೆ, ಬೆಳದಿಂಗಳ ಬಾಲೆ ಮಾಡಿದ್ಮೇಲೆ ನಾನು ವರ್ಲ್ಡ್ ಚಾಂಪಿಯನ್ ಆದ್ಮೇಲೆ ಎಲ್ಲ ಕಾನೂನು ಬದಲಾಯಿಸ್ಬಿಟ್ಟು ಯಾರಿಗೆ ಎಲ್ಲಿ ಬೇಕು ಹಂಗ ಹೋಗ್ಬೋದು. ನೀವು ಎಲ್ಲಿಗೆ ಹೋಗ್ಬೇಕು ಹಂಗ ಹೋಗ್ರಪ್ಪ. ಏನ್ ಬೇಕಾದ್ರೂ ತಗೊಂಡು ಸೂಪರ್ ಸರ್. ಹೆಂಗಂದ್ರೆ ಹಂಗ ಇದ್ಬಿಡಿ ಅಂತ ನೆಕ್ಸ್ಟ್ ಪಿಕ್ಚರ್ ಟೈಟ್ಲ್ ಇದ್ದಂಗೆ ಸರ್ ಇದು. ಸುಜಾ, ನನ್ಗೊಂದು ಡೌಟ್. ಎಲ್ಲ ಓಕೆ, ಈ ಮನೆಗಳಿದೆಯಲ್ಲ ಇದೆಲ್ಲ ಯಾಕೆ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ? ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅಪ್ಪ ಚೆಸ್ ಯಾವಾಗಪ್ಪ ಕಂಡಿಡ್ತಿದ್ದು? ಹಳೆ ಕಾಲದ್ದು ಅಂತ ಗೊತ್ತು. ಹಳೆ ಕಾಲದಲ್ಲಿ ಟಿವಿ ಯಾವ ಬಣ್ಣ ಬರ್ತಾ ಇತ್ತು? ಬ್ಲಾಕ್ ಅಂಡ್ ವೈಟ್ ಅಮ್ಮ. ಉತ್ತರ ಸಿಕ್ತಾ? ಕರೆಕ್ಟ್. ಆದ್ರೂ ಇನ್ನೊಂದು ಡೌಟ್. ಏನು? ನಮ್ ಕಡೆ ಅಂದ್ರೆ ರಾಜ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು, ಬಿಂದಾಸ್ ಆಗಿರ್ಬೋದು. ಹೌದು. ಆದ್ರೆ ಈ ಚೆಸ್ ಅಲ್ಲಿರೋ ರಾಜ ಮಾತ್ರ ಒಂದೊಂದೇ ಮನೆಗೆ ಹೋಗ್ಬೇಕಂತಲ್ಲ, ಯಾಕೆ?
ಎಲ್ರ ಮನೆಗೂ ಹೋಗ್ಬೇಕಾಗ್ತದ ಅವನು. ಅದಕ್ಕೆ ಒಂದೊಂದೇ ಮನೆಯಾಗ ಹೋಗ್ತಾನೆ. ಕರೆಕ್ಟ್. ನೋಡೀಗ ಇಮ್ಯಾಜಿನ್ ಮಾಡ್ಕೋ, ನಿನ್ನ ಹತ್ರ ಒಂದು 10-15 ಮನೆ ಇದೆ ಅಂತ. ಎಲ್ಲಾದ್ರಲ್ಲೂ ನಿಮ್ಮ ಫ್ರೆಂಡ್ಸ್ ಇದಾರೆ, ಬೇಕಾದವರು ಫ್ರೆಂಡ್ಸ್ ಇದಾರೆ ಅಂತ ಅನ್ಕೋ. ನೀನು ಯಾವಾಗ ಯಾರ ಮನೆಗೆ ಹೋಗ್ತೀಯಾ? ನಾನು ಅಷ್ಟೊಂದ್ ಮನೆ ಇರ್ಬೇಕಾದ್ರೆ ಒಬ್ರು ಮನೆಗೆ ಹೋದ್ರೆ ಇನ್ನೊಬ್ರು ಮನೆಗೆ ಹೋದ್ರೆ ಬೇಜಾರು. ಅದಕ್ಕೆ ದಿನಾಗ್ಲೂ ಒಬ್ಬೊಬ್ರು ಮನೆಗೆ ಹೋಗಿ ಯಾರಿಗೂ ಬೇಜಾರಾಗ್ದಂಗ್ ನೋಡ್ಕೋತೀನಿ. ಹಂಗೆ ಚೆಸ್ ಅಲ್ಲಿರೋ ರಾಜನ್ ನೋಡಿ ಎಷ್ಟು ಮನೆ. ಸೂಪರ್ ಅಮ್ಮ, ಸೂಪರ್. ಇದು ಆನ್ಸರ್ ಅಂದ್ರೆ. ಚೆಸ್ ಅಲ್ಲಿ ಒಂದು ನೀತಿ ಇದೆ, ಆಟ ನಡೆಯೋವರೆಗೂ ಮಾತ್ರ ಕಪ್ಪು ಬಿಳಿ ಪಾನ್ಗಳಿಗೆ ಟೀಮ್ಗಳಿಗೆ ಜಗಳ. ಆಟ ಮುಗಿದ್ಮೇಲೆ ಹಿಡ್ಕ ಎಲ್ಲ ಒಂದೇ ಬಾಕ್ಸ್ ಹೋಗ್ಬೇಕು, ಅಲ್ಲಿ ಫ್ರೆಂಡ್ಸ್ ಆಗೇ ಇರ್ಬೇಕು, ತಿಳ್ಕ. ಓಕೆ? ಏನ್ ಹೇಳ್ದಮ್ಮ ಸುಜಾ, ಸೂಪರ್. ನನ್ಗೆ ಇನ್ನೊಂದ್ ಸ್ವಲ್ಪ ಡೌಟ್ ಇದೆ. ನಾನ್ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಬಗ್ ನೋಡ್ದೆ, ಇಲ್ಲಿ ಮಿಮಿಕ್ರಿ ಎಲ್ಲ ನಡೀತಾ ಇತ್ತು. ಅವರು ಬೇಜಾನ್ ಮಿಮಿಕ್ರಿ ಮಾಡ್ತಾ ಇದ್ರು. ರಿಷಬ್? ಎಸ್. ಸೊ ನನ್ ಜೊತೆ ಒಂದು ಮಿಮಿಕ್ರಿ ಮಾಡ್ಬೇಕಲ್ಲ. ಯಾವ್ದು? ಶಿವಣ್ಣಂದು. ಬನ್ನಿ ಬನ್ನಿ, ಅಷ್ಟು ಡೈಲಾಗ್ ಹೇಳಿ ಶಿವಣ್ಣಂದು. ಮಿಮಿಕ್ರಿ ಮಾಡ್ಬೇಕಂತಿದ್ರಲ್ಲ, ಯಾರು ಮಾಡ್ಬೇಕು? ತುಂಬಾ ಚೆನ್ನಾಗಿ ಮಾಡ್ತಾರೆ, ಗೊತ್ತಾಗ್ತದೆ. ಮಾಡಿ, ನೀವು ಮಾಡಿ. ಚೆನ್ನಾಗಿ ಯಾರಲ್ಲ? ಯಾರು? ದಯನ್ ಅವರು. ಅವರು ಯಾಕೆ ಹಾಕಿ ಕೂತ್ಕೊಂಡಿದ್ದಾರೆ? ಯಾರನ್ನ ನೋಡ್ತೀರ ಅಂತ ಒಂದು ಗೊತ್ತಾಗ್ತಿಲ್ಲ. ನನ್ಗೂ ಗೊತ್ತಾಗ್ತಿಲ್ಲ. ನನ್ನ ಅಪ್ಪಾಜಿ ಹೇಳ್ತಿದ್ರು, ಯಾರನ್ ಬೇಕಾದ್ರೆ ನಂಬಿ ಈ ತರ ಕನ್ನಡಕ ಹಾಕೊಂಡಿರ್ತಾರ, ಅವ್ರು ನಂಬೇಡಿ ಅಂತ. ವಿಜ್ಞಾನದವರು ಅವ್ರು ಏನ್ ಬೇಕಾದ್ರೂ ಚೇಂಜ್ ಆಗ್ತಾರೆ. ವಯಸ್ಸಿಗೂ ಬರ್ತಾರೆ, ವಯಸ್ಸಾಗಿ ಹೋಗ್ಬಿಡ್ತಾರೆ. ವೆರಿ ಗುಡ್. ನಂಗೆ ತುಂಬಾ ಖುಷಿ ಆಯ್ತು ರಿಷಬ್ ಅವ್ರೆ. ನಿಮ್ದು ಸರ್ಕಾರಿ ಶಾಲೆ ಇದೆಯಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನನಗೂ ಖುಷಿ ಆಯ್ತು. ಅನಂತ ಅವರು ಮಾಡಿದಾರೆ ಅದ್ರಲ್ಲಿ. ಸರ್ಕಾರಿ ಶಾಲೆನಲ್ಲಿ ನೀವು ಮೇಸ್ಟರ್ ಆಗಿದ್ದೀರಲ್ಲ. ಕತೆ ನಾನು ಈಗಲೇ ಹೇಳೋ ಹಂಗಿಲ್ಲ. ಕತೆ ಹೇಳ್ಸ್ಕೊಳ ಅಂತಿದ್ದೆ. ತುಂಬಾ ಬರ್ಸ್ಬಿಟ್ರು. ಆಲ್ ದಿ ಬೆಸ್ಟ್ ಸರ್. ನೀವು ಬಹಳ ಹುಷಾರಾಗಿ ಹೋದ್ರೆ ಮೇಷ್ಟ್ರು ಕೋಲ್ಕೊಂಡು ಹೊಡಿತಾರೆ, ಆಯ್ತಾ? ನೀವು ಕಾರ್ಯಕ್ರಮ ಮುಂದುವರಿಸಿ. ಹೌದು, ಬರೋಣ. ಬಹಳ ಚಾಣಾಕ್ಷರಿ ತಿರ್ತಾವು, ಬಹಳ ಚಾಣಾಕ್ಷರಿ. ಎಲ್ರು ಬಹಳ ಚಾಣಾಕ್ಷರಿ. ಹೇಗೆ ಏನೇನ್ ಟ್ಯಾಲೆಂಟ್ ಇಟ್ಕೊಂಡಿದ್ಯೋ ನೀನ್ ಈ ತರ ಎಲ್ಲ ಮಾಡ್ಬೇಕಾದ್ರೆ ಮಾತ್ರ ಹಾಕೋ, ಹಂಗೆ ಮಾಡಕ್ ಹೋಗ್ಬೇಡ ಅಪ್ಪ. ಎಲ್ಲಾರ್ಗು ಹೇಳ್ಬಿಡ್ಬೇಡಪ್ಪ, ಸೀಕ್ರೆಟ್ ಅದು. ಓಕೆ, ಮುಗಿತಾ ನಿಂದು? ಆದ್ರೆ ನಂದಿನ್ನೂ ಮುಗ್ದಿಲ್ಲ.